ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ವಿಡಿಯೋದಲ್ಲಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆನ ಸ್ಟವ್ ಮೇಲೆ ಇಡಿ. ಆ ಪಾತ್ರೆಯಲ್ಲಿ ನೀರು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸ್ಬೇಕು. ನೆಕ್ಸ್ಟು ಇನ್ನೊಂದು ಕಡೆ ಸ್ಟವ್ವಲ್ಲಿ ಸ್ವಲ್ಪ ಅಕ್ಕಿಯನ್ನು ಹುರ್ಕೊಳ್ಬೇಕು. ಅದು ಯಾವ ಥರ ಅಂದರೆ ಅದು ಕೆಂಪಗಾಗಬೇಕು, ಆ ಥರ ಹುರ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಅದನ್ನು ಸ್ವಲ್ಪ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಶಾವಿಗೆನ ಹಾಕಿ ಹುರ್ಕೋಬೇಕು. ಅದು ಯಾವ ಥರ ಅಂದರೆ ಅದು ಫುಲ್ ಕೆಂಪಾಗಬೇಕು, ಅಂದರೆ ತುಂಬ ಕೆಂಪಾಗಬಾರ್ದು, ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು. ನೆಕ್ಸ್ಟು ಅದು ಅಕ್ಕಿನ ಹುರಿದಿರ್ತೀವಲ್ವ, ಅದನ್ನು ಒಂದು 10 ಮಿನಿಟ್ಸು ನೀರಲ್ಲಿ ನೆನೆಸಿಡಬೇಕು. ಅಷ್ಟರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ತುರ್ಕೊಂಡು ಅದಕ್ಕೆ ಕಾಯಿ ತುರಿ ಮತ್ತು ಅಕ್ಕಿ, ಸ್ವಲ್ಪ ಏಲಕ್ಕಿ ಕಾಯಿ, ಒಂದು ನಾಲ್ಕು ಕಾಳು ಏಲಕ್ಕಿ ಕಾಯಿ ಹಾಕಿ ರುಬ್ಕೋಬೇಕು ಅದನ್ನು. ನೆಕ್ಸ್ಟ್ ಈ ಕಡೆ ಬೆಲ್ಲನ ಕರಗಿಸಿರ್ತೀವಲ್ವ, ಅದನ್ನು ಶೋಧಿಸ್ಕೋಬೇಕಂದ್ರೆ ಸೋಸ್ಕೋಬೇಕು ಬೇರೆ ಪಾತ್ರೆಗೆ. ಅದಾದಮೇಲೆ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಇಡಬೇಕು. ಅದು ಕುದಿ ಬಂದಮೇಲೆ ಇಲ್ಲೇನು ರುಬ್ಕೊಂಡಿರ್ತೀವಿ ನಾವು ಅದನ್ನು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸಿ ನೆಕ್ಸ್ಟು ಶಾವಿಗೆನ ಹಾಕಿ ಹುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ತಿರುಗಿಸ್ತಾ ಇರಬೇಕು. ಅದು ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ, ಅದಕ್ಕೆ ತಿರುಗಿಸ್ತಾ ಇರಬೇಕು. ನೆಕ್ಸ್ಟ್ ಅದು ಕುದ್ದಿ ಆದಮೇಲೆ ಫುಲ್ಲೆಲ್ಲ ಕುದಿಯುತ್ತಲ್ಲ, ಅದಾದಮೇಲೆ ತಿರುಗಿಸಿ ಕುದ್ದಿ ಆದಮೇಲೆ ಅದನ್ನು ತೆಗೆದಿಟ್ಬಿಡ್ಬೇಕು. ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಅದಾದಮೇಲೆ ಒಂದು ಗ್ಲಾಸ್ಗೆ ಅಥವಾ ಏನಕ್ಕಾದ್ರೂ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ನಾನು ಮಾಡಿದ ಪಾಯಸನೂ ಚೆನ್ನಾಗಿತ್ತು, ಟೇಸ್ಟ್ ಅದು ಚೆನ್ನಾಗಿತ್ತು. ಇಷ್ಟೇ ಇವತ್ತಿನ ವಿಡಿಯೋ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಥ್ಯಾಂಕ್ ಯು.